ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸೃಷ್ಟಿಸ್ ಕಿಚನ್. ಇವತ್ತಿನ ರೆಸಿಪಿಯಲ್ಲಿ ಎಲ್ಲರಿಗೂ ಇಷ್ಟವಾಗುವಂಥ ಗೋಬಿ ಮಂಚೂರಿಯನ್ ಹೇಗೆ ಮಾಡೋದಂತ ನೋಡಿಸ್ತಾ ಇದ್ದೀನಿ. ಪಕ್ಕ ರೆಸ್ಟೋರೆಂಟ್ ಸ್ಟೈಲಲ್ಲೇ ಬರುತ್ತೆ. ಯಾವುದೇ ಫುಡ್ ಕಲರ್ಗಳಾಗಲಿ ಅಥವಾ ಅಜಿನೋಮೋಟೊ ಆಗಲಿ ಏನೂ ಯೂಸ್ ಮಾಡ್ತಾ ಇಲ್ಲ. ನಮ್ಮ ಮನೆಯಲ್ಲಿ ಸಿಗುವ ಪದಾರ್ಥಗಳನ್ನು ಉಪಯೋಗಿಸ್ಕೊಂಡು ಸಖತ್ ಟೇಸ್ಟಿಯಾಗಿ ಗೋಬಿ ಮಂಚೂರಿಯನ್ನ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ನೋಡಿಸ್ತಿದ್ದೀನಿ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರಿಗೂ ತುಂಬ ಇಷ್ಟ ಆಗೋವಂಥ ರೆಸಿಪಿ ಇದು ಅಂತ ಹೇಳ್ಬೋದು. ಗೋಬಿ ಮಂಚೂರಿ ಅಂತ ಅಂದಿದ ತಕ್ಷಣ ನಮಗೆ ಬಾಯಲ್ಲಿ ನೀರು ಬರುತ್ತೆ ಅಲ್ವಾ? ಹಾಗಿದ್ರೆ ತಡ ಬೇಡ, ತಯಾರಿ ವಿಧಾನ ನೋಡೋಣ. ಫ್ರೆಂಡ್ಸ್, ಈ ರೆಸಿಪಿನ ಮಾಡಲಿಕ್ಕೆ ನಾನಿಲ್ಲಿ ನಿಮಗೆ ನೋಡಿಸ್ತಾ ಇದ್ದೀನಿ. ಈ ಪೀಸಸ್ ಆಗಿ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ. ಕಟ್ ಮಾಡಿಟ್ಕೊಂಡಿರೋ ಗೋಬಿನ ಈ ರೀತಿಯಾಗಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸಿ ನೀರು ಚೆನ್ನಾಗಿ ಕುದಿಯೋ ಅಂಥ ಟೈಮಲ್ಲಿ ಕಟ್ ಮಾಡಿಟ್ಕೊಂಡಿರೋ ಅಂಥ ಪೀಸಸ್ಗಳನ್ನ ಸ್ವಲ್ಪ ಒಂದು 2 ನಿಮಿಷ ನಾವು ಕುಕ್ ಮಾಡ್ಕೋಬೇಕಾಗುತ್ತೆ. ಪೀಸಸ್ ನೋಡಿದ್ರಲ್ವ, ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿದ್ದೀನಿ. 2 ನಿಮಿಷ ಕುಕ್ ಮಾಡಿದ ನಂತರ ಈಗ ಅದನ್ನು ತೆಗೆದು ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ತೀರಾ ಕುಕ್ ಮಾಡಿಕೊಂಡ್ರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ, ಹಾಗಾಗಿ 2 ನಿಮಿಷ ಸಾಕು. ಈಗ ನಾವು ಈ ರೀತಿ ಬೌಲಿಗೆ ತೆಗೆದುಕೊಂಡಿದ ನಂತರ ಸ್ವಲ್ಪ ತಣ್ಣೀರನ್ನು ಸೇರಿಸ್ಬಿಡೋಣ. ಯಾಕಂದರೆ ಇದು ಆ ಬಿಸಿಗೇನೆ ಇನ್ನೂ ಸ್ವಲ್ಪ ಮೆತ್ತಗಾಗೋಗುತ್ತೆ, ಹಾಗಾಗಿ ಸ್ವಲ್ಪ ತಣ್ಣೀರು ಸೇರಿಸಿ ಪಕ್ಕಕ್ಕಿಡೋಣ. ಈಗ ಒಂದು ಅಗಲವಾಗಿರೋವಂಥ ಬೌಲ್ ತೊಗೊಂಡು 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ತೊಗೊಂಡಿರೋ ಅಂಥ ಗೋಬಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಒಂದು 2 ಪ್ಲೇಟ್ ಬರುತ್ತಲ್ವ, ಅಷ್ಟು ಕ್ವಾಂಟಿಟಿ. 2 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್, ನಂತರ ಇದಕ್ಕೆ 1.5 ಟೇಬಲ್ ಸ್ಪೂನಷ್ಟು ಮೈದಾನ ತಗೊಳ್ತಾ ಇದ್ದೀನಿ. ಒಂದು 1/2 ಟೀ ಸ್ಪೂನಷ್ಟು ಬ್ಲ್ಯಾಕ್ ಪೆಪ್ಪರ್ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನು ಸಹ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕಿದ್ಮೇಲೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಬೋಂಡಾ ಬಜ್ಜಿಗೆಲ್ಲ ಕಲಿಸ್ತೀವಲ್ಲ ಕಡಲೆ ಹಿಟ್ಟು, ಅದೇ ರೀತಿಯಾಗಿ ನೀರಾಗೂ ಇಲ್ದಿರ, ಗಟ್ಟಿಯಾಗೂ ಇಲ್ದಿರ, ಒಂದು ಗಂಟು ಇಲ್ದಿರ ಈ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಸ್ಪೂನಲ್ಲಿ ತೋರಿಸ್ತೀನಿ ನೋಡಿ, ಕನ್ಸಿಸ್ಟೆನ್ಸಿ ಅನ್ನೋದು ಯಾವ ಹದಕ್ಕೆ ಬರಬೇಕು ಅನ್ನೋದನ್ನು ಈಗ ನಾನು ನೋಡಿಸ್ತೀನಿ. ಈ ರೀತಿಯಾಗಿ ಇರಲಿ, ಮೀಡಿಯಮ್ ಆಗಿ, ಅಂದರೆ ನೀರಾಗೂ ಇಲ್ಲ ಗಟ್ಟಿಯಾಗೂ ಇಲ್ಲ. ಈ ರೀತಿ ಕಲಿಸ್ಕೊಂಡ್ಮೇಲೆ ನಾವಿಲ್ಲಿ ಬೇಯಿಸಿ ಇಟ್ಕೊಂಡಿರೋ ಅಂಥ ಗೋಬಿನ ಇದಕ್ಕೆ ಸೇರಿಸ್ಕೊಳ್ಳೋಣ. ಈ ರೀತಿಯಾಗಿ ಈಗ ಇದನ್ನು ನಾವು ಮ್ಯಾರಿನೇಟ್ ಮಾಡಿಟ್ಕೊಳ್ಳೋಣ. ಒಂದು 10 ನಿಮಿಷ ಆದರೆ ಸಾಕಾಗುತ್ತೆ. ಈಗ ಇದಕ್ಕೆಲ್ಲ ಚೆನ್ನಾಗಿ ಅದೆಲ್ಲ ಮಿಕ್ಸ್ ಆಗೋ ಥರ ಈ ರೀತಿಯಾಗಿ ಸಾಫ್ಟಾಗಿ, ಅಂದರೆ ನಿಧಾನಕ್ಕೆ ಕಲಿಸ್ಕೊಳ್ಳಿ. ಈ ಗೋಬಿ ಅನ್ನೋದು ಕಟ್ಟಾಗಿಬಿಡುತ್ತೆ, ಹಾಗಾಗಿ ಈ ರೀತಿ ಕಲಸಿ ಪಕ್ಕಕ್ಕೆ ಇಟ್ಕೊಳ್ಳಿ. ಒಂದು 10 ನಿಮಿಷ ಆಗಲಿ. ಈಗ ಅಷ್ಟರಲ್ಲಿ ನಾವು ಎಣ್ಣೆ ಕಾಯಿಸ್ಕೊಳ್ಳೋಣ. ಇಲ್ಲಿ ಎಣ್ಣೆ ಇಟ್ಟಿದ್ದೀನಿ ಸ್ಟವ್ ಮೇಲೆ. ಎಣ್ಣೆ ಬಿಸಿ ಆಗಿದೆಯಾ ಇಲ್ವಾ ಅಂತ ಒಂದು ಪೀಸ್ ಹಾಕಿ ಚೆಕ್ ಮಾಡಿದೆ. ಎಣ್ಣೆ ಚೆನ್ನಾಗಿ ಬಿಸಿಯಾಗಿದೆ. ಈಗ ಒಂದೊಂದೇ ನಿಧಾನಕ್ಕೆ ಈ ರೀತಿಯಾಗಿ ಒಂದೊಂದೇ ಬಿಡಿ, ಒಂದೇ ಸರಿ ನಾವು ಕೈಯಿಂದ ಎತ್ಕೊಂಡ್ಬಿಟ್ರೆ ಉಂಡೆ ಥರ ಆಗೋಗುತ್ತೆ. ಒಂದೊಂದೇ ಈ ರೀತಿ ಬಾಣಲಿಗೆ ಬಿಟ್ಟು ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಈ ಗೋಬಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ನೀವು ಪೀಸಸ್ನ ಕಟ್ ಮಾಡೋವಾಗಲೇ ಇದರಲ್ಲಿ ಗ್ರೀನ್ ಕಲರ್ ಹುಳ ಎಲ್ಲ ಬರುತ್ತೆ, ಅದೆಲ್ಲ ಸ್ವಲ್ಪ ಚೆಕ್ ಮಾಡಿಕೊಂಡು ಪೀಸಸನ್ನು ಕಟ್ ಮಾಡ್ಕೊಳ್ಳಿ. ಅದೆಲ್ಲ ತೋರಿಸಿದ್ರೆ ವಿಡಿಯೋ ತುಂಬ ಲೆಂತ್ ಆಗೋಗುತ್ತೆ ಅಂತ ನಾನು ಡೈರೆಕ್ಟಾಗಿ ಕಟ್ ಮಾಡ್ಕೊಂಡಿರೋ ಗೋಬಿನ ತೋರಿಸಿದ್ದೀನಿ. ಈ ರೀತಿಯಾಗಿ 2 ಕಡೆ ತಿರುಗಿಸ್ಕೊಳ್ತಾ ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಸ್ವಲ್ಪ ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೊಂಡಿದ ನಂತರ ಈಗ ಇದನ್ನು ಒಂದು ಟಿಶ್ಯೂ ಹಾಕಿರೋ ಅಂಥ ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ಎಲ್ಲ ಒಂದೇ ಟ್ರಿಪ್ಗೆ ಆಗಲ್ಲ, ನಾನಿಲ್ಲಿ ಒಂದು 3 ಟ್ರಿಪ್ ಹಾಕ್ಕೊಂಡಿದ್ದೀನಿ. ಒಂದೇ ಸರಿ ಎಲ್ಲ ಹಾಕಿಬಿಟ್ರೆ ಉಂಡೆ ಥರ ಬರುತ್ತೆ, ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು 3 ಟ್ರಿಪ್ ಆಗಿ ನಾನು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ 2ನೇ ಟ್ರಿಪ್ಪು ಹಾಕ್ತಾಯಿದ್ದೀನಿ ನೋಡಿ. ಈ ರೀತಿಯಾಗಿ ಬಿಡಿಯಾಗಿ ಹಾಕ್ಕೊಳ್ಳಿ. ಸ್ಟವ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಳ್ಳೆ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಈ ರೀತಿ ಫ್ರೈ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ಈಗ ನಮಗೆ ಇಲ್ಲಿ ಗೋಬಿ ಅಂತೂ ಫ್ರೈ ಆಯಿತು. ಉಳಿದ ತಯಾರಿ ವಿಧಾನನ ನೋಡೋಣ. ಗೋಬಿ ಮಂಚೂರಿ ಮಾಡೋದು ಕಷ್ಟನೇ ಅಲ್ಲ, ತುಂಬ ಸುಲಭ. ಈ ವಿಡಿಯೋ ನೋಡಿದ್ರೆ ಆಟ ಆಡಿಕೊಂಡೆ ಮಾಡಿಬಿಡ್ಬೋದು, ಅಷ್ಟು ಸುಲಭವಾಗಿರುತ್ತೆ. ಈಗ ಮುಂದಿನ ತಯಾರಿಗೆ ನಾನಿಲ್ಲಿ ಸ್ಟವ್ ಮೇಲೆ ಈ ರೀತಿ ಅಗಲವಾಗಿರೋದೊಂದು ಪ್ಯಾನ್ ಇಟ್ಟು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಒಂದು 8ರಿಂದ 10 ಬೆಳ್ಳುಳ್ಳಿನ ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ. ಆ ಪೀಸಸನ್ನು ಹಾಕ್ಕೊಂಡು, ಹಾಗೆಯೇ ಶುಂಠಿನೂ ಸಹ 1 ಇಂಚಷ್ಟು ಶುಂಠಿನೂ ಈ ರೀತಿ ಕಟ್ ಮಾಡಿಟ್ಟಿದ್ದೀನಿ. 2 ಸೇರಿಸ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಪೇಸ್ಟ್ ಎಲ್ಲ ಹಾಕೋದು ಬೇಡ, ಈ ರೀತಿ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಹಾಕಿದ್ರೆ ಮಂಚೂರಿಗಳಿಗೆ ಚೆನ್ನಾಗಿರುತ್ತೆ. ಈಗ 2 ಗ್ರೀನ್ ಚಿಲ್ಲಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ. ಹಾಗೆಯೇ 1 ಈರುಳ್ಳಿನೂ ಸಹ ನಾನು
ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿನೂ ಸಣ್ಣದಾಗೆ ಕಟ್ ಮಾಡಿಟ್ಕೊಂಡಿದ್ದೀನಿ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಈ ರೀತಿ ಫ್ರೈ ಆದಮೇಲೆ ತೀರಾ ಗೋಲ್ಡನ್ ಬ್ರೌನ್ ಕಲರ್ ಏನು ಬರೋ ಅವಶ್ಯಕತೆ ಇಲ್ಲ ನಮಗೆ ಈ ಮಂಚೂರಿಗೆ. ಈಗ ನೋಡಿ ಫ್ರೆಂಡ್ಸ್, ಒಂದು ಬೌಲ್ ತೊಗೊಂಡು 1 ಟೀ ಸ್ಪೂನಷ್ಟು ನಾನು ಇಲ್ಲಿ ಕಾರ್ನ್ಫ್ಲೋರ್ ಸೇರಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿ ಗಂಟು ಇಲ್ಲದೆ ಇರೋ ಥರ ಚೆನ್ನಾಗಿ ಕಲಿಸ್ಕೊಂಡು ಈ ಒಂದು ಪ್ಯಾನ್ಗೆ ಅದನ್ನು ಸೇರಿಸ್ಕೊಳ್ಳಿ. ಈ ರೀತಿಯಾಗಿ ಕಾರ್ನ್ಫ್ಲೋರ್ ನೀರನ್ನು ಸೇರಿಸಿದ ನಂತರ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಈಗ ಇದಕ್ಕೆ ಸಾಸುಗಳನ್ನು ಹಾಕ್ಕೊಳ್ಳೋಣ. ಸೋಯಾ ಸಾಸನ್ನು 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕ್ಕೊಳ್ತಾ ಇದ್ದೀನಿ. ಗ್ರೀನ್ ಸಾಸ್ 1 ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ರೆಡ್ ಸಾಸನ್ನು 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ವೆನಿಗರ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಸ್ಪೂನಲ್ಲಿ ಹಾಕಲಿಲ್ಲ, ಹಾಗೆ ಬಾಟಲಲ್ಲಿ ಡೈರೆಕ್ಟ್ ಹಾಕಿದ್ದೀನಿ. ಅದಕ್ಕೆ ನಿಮಗೆ ಸ್ಪೂನ್ ಲೆಕ್ಕ ಹೇಳಿದ್ದೀನಿ. ಈಗ ಸ್ವಲ್ಪ ವೆನಿಗರನ್ನು ಹಾಕಿದ್ಮೇಲೆ ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾವು ಫ್ರೈ ಮಾಡಿಟ್ಕೊಂಡಿದ್ದೀವಲ್ಲ ಗೋಬಿನ, ಅದನ್ನು ಈ ಪ್ಯಾನ್ಗೆ ಸೇರಿಸ್ಕೊಳ್ಳೋಣ. ಈ ರೀತಿಯಾಗಿ ನಾನು ಹೇಳಿದೆ ಅಲ್ವಾ, ತುಂಬ ಸಿಂಪಲ್ಲಾಗಿ ಆಟ ಆಡಿಕೊಂಡೇ ಮಾಡಿಬಿಡ್ಬೋದು. ಮಕ್ಳಿಗಂತೂ ಈ ರೀತಿ ಮನೆಯಲ್ಲಿ ಮಾಡಿಕೊಟ್ರೆ ತುಂಬ ಖುಷಿಯಾಗುತ್ತೆ. ಹೊರಗಡೆ ನಾವು ಕರ್ಕೊಂಡೋದಾಗ ಅವ್ರು ಫಸ್ಟ್ ಆರ್ಡ್ರ್ ಮಾಡೋದು ಗೋಬಿ ಮಂಚೂರಿ, ಎಲ್ಲರಿಗೂ ತಿಳಿದಿರೋ ಹಾಗೆ. ಮನೆಯಲ್ಲಿದ್ದಾಗ ಈ ರೀತಿ ನಾವು ಮನೆಯಲ್ಲೇ ಮಾಡಿಕೊಟ್ರೆ ಅವರೂ ಖುಷಿಯಾಗಿ ತಿಂತಾರೆ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಟವ್ ಕಡಿಮೆಯಲ್ಲೇ ಇಟ್ಕೊಳ್ಳಿ. ಈಗ ಕೊನೆಯದಾಗಿ ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಅಂಥ ಈರುಳ್ಳಿ ಹೂವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ. ಇದು ಇಲ್ಲ ಅಂದರೆ ಗೋಬಿ ಮಂಚೂರಿ ಅಂತೂ ಕಂಪ್ಲೀಟ್ ಆಗೋದೇ ಇಲ್ಲ ಈ ರೆಸಿಪಿ. ಇದು ಪಕ್ಕ ಇರಲೇಬೇಕು ಈರುಳ್ಳಿ ಹೂವು. ಈಗ ಇದನ್ನು ನಾನಿಲ್ಲಿ ಪ್ಲೇಟ್ಗೆ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ, ಸಖತ್ ಜ್ಯೂಸಿಯಾಗಿ ಟೇಸ್ಟಿಯಾಗಿ ಒಳ್ಳೆ ಕಲರಲ್ಲಿ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ನಿಜ ಹೇಳ್ತಿದ್ದೀನಿ, ಯಾವುದೇ ಕಲರ್ ಆಗಲಿ ಅಜಿನೋಮೋಟೊ ಆಗಲಿ ಏನು ಯೂಸ್ ಮಾಡಿಲ್ಲ ಫ್ರೆಂಡ್ಸ್. ನಾವು ಯೂಸ್ ಮಾಡುವಂಥ ಖಾರದ ಪುಡಿ ಸ್ವಲ್ಪ ರೆಡ್ ಕಲರಲ್ಲಿರೋ ಹಾಗೆ ನೋಡಿಕೊಂಡ್ರೆ ನಮಗೆ ಗೋಬಿ ಮಂಚೂರಿ ಅನ್ನೋದು ಈ ಕಲರಲ್ಲಿ ಬರುತ್ತೆ. ಈಗ ನಾನು ಪ್ಲೇಟ್ಗೆ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ಜ್ಯೂಸಿಯಾಗೂ ಇದೆ, ಮೇಲೆ ಕ್ರಿಸ್ಪಿಯಾಗೂ ಇದೆ. ನಾನೊಂದು ನಿಮಗೆ ನೋಡಿಸ್ತಾ ಇದ್ದೀನಿ. ಆಹಾ, ಬಾಯಲ್ಲೇ ನೀರು ಬರುತ್ತೆ ಅಲ್ವಾ. ನಾನು ಹೇಳಿದಾಗೆ ಗೋಬಿ ಮಂಚೂರಿ ಅಂದರೆ ಇಷ್ಟಪಡದೇ ಇರೋರೇ ಇಲ್ಲ. ಪ್ರತಿಯೊಬ್ಬರಿಗೂ ತುಂಬ ಇಷ್ಟವಾದ ರೆಸಿಪಿ ಇದು ಅಂತಲೇ ಹೇಳ್ಬೋದು. ನಾನು ಮಾಡಿದ್ದ ಈ ರೆಸಿಪಿ ನಿಮಗಿಷ್ಟ ಆಯ್ತಂತ ನಾನು ಅಂದ್ಕೊಳ್ತಿದ್ದೀನಿ. ನಿಮಗಿಷ್ಟ ಆಗಿದ್ದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ರೆಸಿಪಿ ಒಟ್ಟಿಗೆ ಭೇಟಿಯಾಗೋಣ. ಶುಭ ದಿನ.